ಮನೆ ಊಟ ಕೋರಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ಗೆ ಮನೆ ಊಟನ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ನಟ ದರ್ಶನ್ಗೆ ಯಾವುದೇ ರೀತಿಯಾದಂತ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಜೈಲಾಧಿಕಾರಿಗಳು. ಮನೆ ಊಟ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಈಗ ಹೈಕೋರ್ಟ್ ಸೂಚಿಸಿದೆ. ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಮನೆ ಊಟ ಕೊಡುವಂತ ಪರಿಸ್ಥಿತಿ ಏನು ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. ಅವರು ಆರೋಗ್ಯವಾಗಿ ಇದ್ದಾರೆ. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೈಕೋರ್ಟ್ ಸೂಚಿಸಿದೆ. ಹೀಗಾಗಿ ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಆಗಸ್ಟ್ 20ರಂದು ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ಮನೆ ಊಟದ ಅರ್ಜಿ ವಿಚಾರಣೆನ ಹೈಕೋರ್ಟ್ ನಡೆಸಲಿದೆ. ಮನೆ ಊಟ ಕೋರಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ಗೆ ಮನೆ ಊಟನ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ನಟ ದರ್ಶನ್ಗೆ ಯಾವುದೇ ರೀತಿಯಾದಂತ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಜೈಲಾಧಿಕಾರಿಗಳು. ಮನೆ ಊಟ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಈಗ ಹೈಕೋರ್ಟ್ ಸೂಚಿಸಿದೆ. ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಮನೆ ಊಟ ಕೊಡುವಂತ ಪರಿಸ್ಥಿತಿ ಏನು ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. ಅವರು ಆರೋಗ್ಯವಾಗಿ ಇದ್ದಾರೆ. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೈಕೋರ್ಟ್ ಸೂಚಿಸಿದೆ. ಹೀಗಾಗಿ ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಆಗಸ್ಟ್ 20ರಂದು ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ಮನೆ ಊಟದ ಅರ್ಜಿ ವಿಚಾರಣೆನ ಹೈಕೋರ್ಟ್ ನಡೆಸಲಿದೆ. ಮನೆ ಊಟ ಕೋರಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ಗೆ ಮನೆ ಊಟನ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ನಟ ದರ್ಶನ್ಗೆ ಯಾವುದೇ ರೀತಿಯಾದಂತ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಜೈಲಾಧಿಕಾರಿಗಳು. ಮನೆ ಊಟ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಈಗ ಹೈಕೋರ್ಟ್ ಸೂಚಿಸಿದೆ. ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಮನೆ ಊಟ ಕೊಡುವಂತ ಪರಿಸ್ಥಿತಿ ಏನು ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. ಅವರು ಆರೋಗ್ಯವಾಗಿ ಇದ್ದಾರೆ. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೈಕೋರ್ಟ್ ಸೂಚಿಸಿದೆ. ಹೀಗಾಗಿ ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಆಗಸ್ಟ್ 20ರಂದು ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ಮನೆ ಊಟದ ಅರ್ಜಿ ವಿಚಾರಣೆನ ಹೈಕೋರ್ಟ್ ನಡೆಸಲಿದೆ. ಮನೆ ಊಟ ಕೋರಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ದರ್ಶನ್ಗೆ ಮನೆ ಊಟನ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ನಟ ದರ್ಶನ್ಗೆ ಯಾವುದೇ ರೀತಿಯಾದಂತ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಜೈಲಾಧಿಕಾರಿಗಳು. ಮನೆ ಊಟ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಈಗ ಹೈಕೋರ್ಟ್ ಸೂಚಿಸಿದೆ. ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಮನೆ ಊಟ ಕೊಡುವಂತ ಪರಿಸ್ಥಿತಿ ಏನು ನಿರ್ಮಾಣವಾಗಿಲ್ಲ. ಮನೆ ಊಟ ನಿರಾಕರಿಸಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅಧಿಕಾರಿಗಳು. ಅವರು ಆರೋಗ್ಯವಾಗಿ ಇದ್ದಾರೆ. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೈಕೋರ್ಟ್ ಸೂಚಿಸಿದೆ. ಹೀಗಾಗಿ ಕೆಲ ದಿನಗಳಲ್ಲೇ ಹೈಕೋರ್ಟ್ಗೆ ಅಧಿಕಾರಿಗಳಿಂದ ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಆಗಸ್ಟ್ 20ರಂದು ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ಮನೆ ಊಟದ ಅರ್ಜಿ ವಿಚಾರಣೆನ ಹೈಕೋರ್ಟ್ ನಡೆಸಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.